ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ P4 ಲೈಟ್ 5G ಸ್ಮಾರ್ಟ್ಫೋನ್ ಇದೆ. ಈ ಫೋನ್ನ ರಿಯಲ್ಮಿನವರು ಅಂಡರ್ 12K 12,000 ರೂಪಾಯಿ ಒಳಗೆ ಲಾಂಚ್ ಮಾಡ್ತಾರಂತೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. 12,000 ರೂಪಾಯಿ ಒಳಗೆ ಅಂತ ಅಂದರೆ ಇದೊಂದು ಎಂಟ್ರಿ ಲೆವೆಲ್ 5G ಸ್ಮಾರ್ಟ್ಫೋನು. ಸೊ ಒಂದು ಬೇಸಿಕ್ 5G ಪ್ರೋಸೆಸರು, ಬೇಸಿಕ್ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿರ್ತಾರೆ. ಬನ್ನಿ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಇದೆ. ಹಿಂಗಡೆಯಿಂದ ನೋಡೋಕ್ಕೆ ತುಂಬ ಯುನೀಕ್ ಅನ್ನಿಸ್ತಾ ಇದೆ, ಬರ್ತೀನಿ ಆಮೇಲೆ. ಮತ್ತು ಇದ್ರ ಕೆಳಗಡೆ 15 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಇದೆ. 15 ವ್ಯಾಟು ಈ ಪ್ರೈಸ್ ರೇಂಜಿಗೆ ಓಕೆ, ಇನ್ನೂ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಇಂದ Type-C. ಇದನ್ನು ಬಿಟ್ಟರೆ ಬೇರೇನೂ ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡ್ರಪ್ಪ ಈ ರೀತಿ ಇದೆ. ಹಿಂಗಡೆಯಿಂದ ಡಿಸೈನು ತುಂಬ ಯುನೀಕ್ ಆಗಿದೆ, ಒಂಥರ ಡಿಫ್ರೆಂಟ್ ಟೆಕ್ಸ್ಚರು, ಡಿಫ್ರೆಂಟ್ ಕಲರ್ಸು ಇದೆ. ಲೈನು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಥರ ಕಲರ್ ನಮಗೆ ಕಾಣುತ್ತೆ. ಹಿಂಗಡೆಯಿಂದ ಚೆನ್ನಾಗಿ ಕಾಣುತ್ತೆ ಒಂದು ಲೆವೆಲ್ಗೆ. ಫ್ರಂಟಿಗೆ ಬಂತು ಅಂದರೆ ಟಿಯರ್ ಡ್ರಾಪ್ ನಾಚ್ ನಮಗೆ ಸಿಗ್ತಾ ಇದೆ. ಬೆಸಲ್ಸ್ ಎಲ್ಲ ಮೇಲೆ ಆ ಕಡೆ ಈ ಕಡೆ ಕಡಿಮೆ ಇದೆ, ಬಾಟಮ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಮತ್ತು ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಟಿಯರ್ ಡ್ರಾಪ್ ಬದಲು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ಪ್ರೈಸ್ ರೇಂಜಿಗೆ ಒಂದು ನಾರ್ಮಲ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಎಂದಕ್ಕೆ ಬಂತು ಅಂತ ಅಂದರೆ ಇದು ನೋಡೋಕ್ಕೆ ಮ್ಯಾಟ್ ಗ್ಲಾಸ್ ರೀತಿ ಅನಿಸುತ್ತೆ, ಬಟ್ ಪ್ಲಾಸ್ಟಿಕ್ ಬ್ಯಾಕು. ಹಿಂದ್ಗಡೆ ನೋಡೋಕ್ಕೆ ಮಲ್ಟಿಪಲ್ ಕ್ಯಾಮ್ರಾಗಳಿದಾವ ಅಂತ ಅನ್ನಿಸ್ಬೋದು, ಬಟ್ ಸಿಂಗಲ್ ಕ್ಯಾಮ್ರಾ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಮತ್ತು ಇನ್ನೊಂದು ಲೈಟ್ ಸೆನ್ಸಾರ್ ಇರಬಹುದು, ಇನ್ನೊಂದು ಡಮ್ಮಿ ಕ್ಯಾಮ್ರಾ ರೀತಿ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಯಿಂದ ಚೆನ್ನಾಗಿ ಕಾಣುತ್ತೆ ಈ ಫೋನು. ಪ್ಲಾಸ್ಟಿಕ್ ಫ್ರೇಮ್ ನಮಗೆ ಸಿಗ್ತಾ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ ಮತ್ತು ಹೆಡ್ಫೋನ್ ಜಾಕ್ ಸಹ ಸಿಗ್ತಾ ಇದೆ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಬಟ್ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್ 1 SD ಕಾರ್ಡನ್ನು ಹಾಕೊಬೋದು. ಮತ್ತು IP64 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಜೊತೆಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ. ಸೊ ಕೆಳಗೆ ಬಿದ್ದರೂ ಅಷ್ಟು ಈಸಿಯಾಗಿ ಹೊಡೆದೋಗಲ್ಲ, ಹಂಗಂತ ತಿಸಕೋಬೇಡಿ. ಆಕ್ಸಿಡೆಂಟ್ಲಿ ಬಿದ್ದು ಹೊಡೆದೋಗ್ಬೋದು. ಒಟ್ಟಿನಲ್ಲಿ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ನ ತೊಗೊಂಡಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಓಕೆ, ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.8 ಇಂಚಿಂದು HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ, 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಸೂಪರ್. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಹೈ ಬ್ರೈಟ್ನೆಸ್ ಮೋಡಲ್ಲೇ 900 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. HDR10+ ನಮಗೆ ಸಿಗ್ತಾ ಇದೆ. DCI-P3 83% ಇದೆ. ಒಂದು ಲೆವೆಲಿಗೆ ಕಲರ್ ಗಾಮೆಂಟ್ಸ್ ಎಲ್ಲ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಅಂತ ಅನ್ನಿಸ್ಬೋದು. ಮತ್ತು ಸ್ಮಾರ್ಟ್ ವಾಟರ್ ಟಚ್ ಸಹ ಇದೆ, ಕೈ ಒದ್ದಾಗಿದ್ರೂ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಚೆನ್ನಾಗಿದೆ. ಫುಲ್ HD+ ರೆಸೊಲ್ಯೂಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಕಾಂಪನ್ಸೇಟ್ ಮಾಡೋದಕ್ಕೆ ಸ್ವಲ್ಪ ಹೈಯರ್ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 6 GB ರ್ಯಾಮು ಮತ್ತು 128 GB ಸ್ಟೋರೇಜ್ ತನಕ ವೇರಿಯಂಟ್ ಅವೈಲಬಲ್ ಇದೆ. ನಿಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತು SD ಕಾರ್ಡ್ ಕೊಟ್ಟಿರೋದ್ರಿಂದ ಅಪ್ ಟು 2 TB ತನಕ ನೀವು SD ಕಾರ್ಡ್ ಮುಖಾಂತರ ಸ್ಟೋರೇಜನ್ನು ಎಕ್ಸ್ಪಾಂಡ್ ಕೂಡ ಮಾಡ್ಕೊಬೋದು. ಮತ್ತು ಇದರಲ್ಲಿ ನಮಗೆ LPDDR4X ರ್ಯಾಮ್ ಇದೆ ಮತ್ತು eMMC 5.1 ಸ್ಟೋರೇಜು. UFS 2.2 ಕೊಟ್ಟಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. eMMC 5.1 ಈ ಪ್ರೈಸ್ ರೇಂಜಿಗೆ ಕಡಿಮೆ ಆಯಿತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ MediaTek Dimensity 6300 5G ಪ್ರೊಸೆಸರ್ ಇದೆ. ನಾರ್ಮಲಿ ಈ ಪ್ರೈಸ್ ರೇಂಜಿಗೆ ಎಲ್ಲ ಸ್ಮಾರ್ಟ್ಫೋನ್ಗಳು ಕೂಡ ಇದೇ ಪ್ರೊಸೆಸರ್ನೊಂದಿಗೆ ಲಾಂಚ್ ಆಗುತ್ತೆ. ಅಂಥದ್ದು ಬೆಂಚ್ ಮಾರ್ಕ್ ನಾವು ಚೆಕ್ ಮಾಡ್ದಂಗೆ 5,60,000 ಕೊಡ್ತಾ ಇದೆ. ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರ್, ಅಂದರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಪ್ರೊಸೆಸರ್ಗಳು ಸಿಗಲ್ಲ ಈ ಪ್ರೈಸ್ ರೇಂಜಿಗೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವಿ. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಬ್ಯಾಟ್ರಿ ದೊಡ್ಡದಿದೆ, ಸೊ ಡ್ರೈನ್ ಏನು ಅಷ್ಟಾಗಿಲ್ಲ, ಬರೀ 4% ಆಯಿತು. ಟೆಂಪ್ರೇಚರ್ ಬರೀ 38 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹೋಗಿದ್ದು. ಮತ್ತು ಗಿಗ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು BGMIನಲ್ಲಿ ಗೇಮಿಂಗ್ ಟೆಸ್ಟನ್ನು ಮಾಡಿದ್ವು. ಇದರಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಸೊ ಪ್ಲೇಯಬಲ್ ಇದೆ. ಬಟ್ HDR ಅಲ್ಟ್ರಾ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು, ಆಯಿತಾ.
ಸೊ ಬೇಸಿಕ್ ಗೇಮ್ಸ್ಗಳನ್ನು ಆರಾಮಾಗಿ ಒಂದು ಮಿಡ್ ಸೆಟ್ಟಿಂಗಲ್ಲಿ ನಾವು ಆಡ್ಕೊಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಹೆವಿ ಗೇಮರ್ಸ್ಗಳಿಗಲ್ಲ. ಮತ್ತು ಇದರಲ್ಲಿ 5300 mAh ವೇಪರ್ ಚೇಂಬರ್ ಕೂಲಿಂಗನ್ನು ಸಹ ಕೊಟ್ಟಿದ್ದಾರೆ. ಸೊ ಹೇಳಿದ್ನಲ್ಲ, ಒಂದು ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಇದು. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಹಿಂದೆ ಒಂದೇ ಒಂದು ಕ್ಯಾಮ್ರಾ ಇದೆ, 13 MP ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಓಕೆ, ದ ಬೆಸ್ಟ್ ಅಂತ ಅನ್ನಲ್ಲ. ಲೋ ಲೈಟಲ್ಲಿ ತುಂಬ ಕಷ್ಟಪಡುತ್ತೆ, ಕ್ಲಾರಿಟಿ ಅಷ್ಟೊಂದಿಲ್ಲ ಅಂತ ಅನ್ನಿಸ್ತು. ಬರೀ 13 MP ಆಗಿರೋದ್ರಿಂದ ಝೂಮ್ ಮಾಡಿದ್ರೆ ಕ್ವಾಲಿಟಿ ರಿಟೇನ್ ಆಗಿರೋದಿಲ್ಲ. ಸೊ ಕ್ಯಾಮ್ರಾಗೋಸ್ಕರ ಅಲ್ಲ ನನ್ನ ಪ್ರಕಾರ. ಮತ್ತು ಸೆಲ್ಫಿ ಕ್ಯಾಮ್ರಾ 5 MP ಇದೆ. ಇದು ಓಕೆ, ಪರವಾಗಿಲ್ಲ. ಫೇಸ್ನ ಸ್ವಲ್ಪ ಕ್ಲೀನಾಗಿ ಮೇಕಪ್ ಮಾಡಿರೋ ರೀತಿ ತೆಗೆಯುತ್ತೆ. ಡೀಟೇಲ್ಸ್ ಬರೀ 5 MP ಆಗಿರೋದ್ರಿಂದ ಝೂಮ್ ಮಾಡೋದಷ್ಟಿರಲ್ಲ. ಸೊ ಕ್ಯಾಮ್ರಾ ನಂಗೆ ಅನ್ನಿಸ್ದಂಗೆ ಈ ಬೆಲೆಗೆ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತು. ಮತ್ತು ಇದರಲ್ಲಿ ನಮಗೆ ಲೈವ್ ಫೋಟೋಸ್ ಆಪ್ಷನ್ ಇದೆ. ತುಂಬ ಕಡಿಮೆ ಫೋನ್ಗಳಲ್ಲಿ ಪ್ರೈಸ್ ರೇಂಜಲ್ಲಿ ಲೈವ್ ಫೋಟೋಸ್ ಆಪ್ಷನ್ ಸಿಗುತ್ತೆ. ಮತ್ತು ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ. ಈ ಫೋನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ ಫುಲ್ HD 60 FPS, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS. ಇದನ್ನು ಬಿಟ್ಟರೆ ಬೇಸಿಕ್ ಕ್ಯಾಮ್ರಾ AI ಫೀಚರ್ಗಳು ನಮಗೆ ಸಿಗ್ತಾ ಇದೆ. ಸೊ ಎಡಿಟಿಂಗ್ ಗ್ಯಾಲರಿಯಲ್ಲಿ ನಮಗೆ ಸಣ್ಣ ಪುಟ್ಟ ಎಡಿಟಿಂಗ್ ಟೂಲ್ಸ್ಗಳಷ್ಟೇ, ಆಯಿತಾ. ಸೊ ಒಟ್ಟಿನಲ್ಲಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಕ್ಯಾಮ್ರಾ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L3 ಸಪೋರ್ಟು. ಸೊ ನೆಟ್ಫ್ಲಿಕ್ಸ್ ಪ್ರೈಮಲ್ಲಿ HD ಕಂಟೆಂಟ್ ಪ್ಲೇ ಮಾಡೋದಕ್ಕಾಗೋದಿಲ್ಲ. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ Android 16 ಬೇಸ್ ಆಗ್ತಿರುವಂಥ Realme UI 7 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ ಎಷ್ಟು ವರ್ಷ OS ಅಪ್ಡೇಟ್ ಸಿಗುತ್ತೆ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಒಂದೇನಪ್ಪ ಅಂದರೆ ಅವ್ರು ಹೇಳೋ ಪ್ರಕಾರ ಈ ಫೋನ್ 4 ವರ್ಷ ಲ್ಯಾಕ್ ಫ್ರೀ ಕೆಲಸವನ್ನು ಮಾಡುತ್ತಂತೆ. ನಂಗೆ ಅನ್ನಿಸ್ದಾಗ ಡಿಪೆಂಡ್ಸ್, ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಅಪ್ಲಿಕೇಶನ್ನ ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡ್ತಾ ಇದ್ದರೆ ಹೆಂಗೆ ಲ್ಯಾಕ್ ಫ್ರೀ ಆಗುತ್ತೆ? ಲ್ಯಾಗ್ ಹೊಡೆಯುತ್ತೆ ಈ ಪ್ರೈಸ್ ರೇಂಜಿಗೆ. ಮತ್ತು ಇದರಲ್ಲಿ ನಮಗೆ ಫ್ಲೆಕ್ಸ್ ಥೀಮು ಎಲ್ಲ ಇದೆ, ಸ್ಮೂತಾಗಿ ಕೆಲಸವನ್ನಂತೂ ಮಾಡ್ತಾ ಇದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಸಹ ಇದೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಮತ್ತು ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಅನಿಸಿದ್ದು, ಇದರಲ್ಲಿರುವಂಥ ಕೆಲವೊಂದು AI ಫೀಚರ್ಗಳು ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಸಿಗೋದಿಲ್ಲ. ಸರ್ಕಲ್ಡ್ ಸರ್ಚ್ ಇದೆ, ಇತ್ತೀಚೆಗೆ ಎಲ್ಲ ಫೋನಲ್ಲಿ ಇರುತ್ತೆ. ಬಟ್ ನನಗೆ ನೋಟ್ ಅಸಿಸ್ಟು ಇಂಟ್ರೆಸ್ಟಿಂಗ್ ಅನಿಸಿದ್ದು. ನೋಟ್ಗೋದ್ರೆ ನೀವು AI ಮುಖಾಂತರ ಟೆಕ್ಸ್ಟನ್ನು ಜನ್ರೇಟ್, ಸಮ್ಮರೈಸ್ ಎಲ್ಲ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳದನ್ನು ಕೊಡಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ, ಒಳ್ಳೆಯದು. OS ಓಕೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ, 7000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸ್ವಲ್ಪ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಾಕ್ಸ್ ಒಳಗೆ ಬರೀ 15 ವ್ಯಾಟಿಂದು ವೈರ್ಡ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಸೊ 100% ಆಗೋದಕ್ಕೆ ಹತ್ತತ್ರ 3 ಗಂಟೆ ಟೈಮ್ ತೊಗೊಳುತ್ತೆ. ವಾಟ್, 180 ನಿಮಿಷ, 3 ಗಂಟೆ ಟೈಮು, ಕ್ರೇಜಿ ಗುರು. ಓವರ್ನೈಟ್ ಚಾರ್ಜ್ ಹಾಕ್ಬೇಕಾ ಅಂತ. ಮತ್ತು ಅವ್ರು ಹೇಳ್ತಾರೆ ಈ ಫೋನು 6 ವರ್ಷ ಬ್ಯಾಟ್ರಿ ಹೆಲ್ತನ್ನು ರಿಟೈನ್ ಮಾಡ್ಕೊಳುತ್ತೆ, ಡಿಗ್ರೇಡ್ ಆಗಲ್ಲ ಅಷ್ಟು ಅಂತ. ಒಳ್ಳೆಯದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೊನೋ ಸ್ಪೀಕರ್, ಬಾಟಮ್ ಫೈರಿಂಗು, ಐರಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ ಮತ್ತು ರಿಯಾಲಿಟಿ ಆಡಿಯೋ ಕೂಡ ಇದೆ. ಹೆಡ್ಫೋನ್ ಜಾಕ್ ಇದೆ. ಸೊ ಒಳ್ಳೆಯದು. ವಾಲ್ಯೂಮನ್ನು ಫುಲ್ ಕೊಟ್ಟಾದಮೇಲೆ 300%ಗೆ ಬೂಸ್ಟ್ ಕೂಡ ಮಾಡುತ್ತೆ. ಸೊ ವಾಲ್ಯೂಮ್ ತುಂಬ ಜಾಸ್ತಿ ಬರುತ್ತೆ, ಆಯಿತಾ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಅಷ್ಟೇ ಸಿಗ್ತಿರೋದು. ವೈಫೈ 5 ಇದೆ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಕೆಲವೊಂದು ಬೇಸಿಕ್ ಸೆನ್ಸಾರ್ಸ್ ಎಲ್ಲ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಸುಮಾರಾಗಿದೆ. ಅಂದರೆ ಎಲ್ಲರೂ ಏನು ಕೊಡ್ತಾರೆ ಅದನ್ನೇ ಇವರು ಕೂಡ ಕೊಟ್ಟಿದ್ದಾರೆ. ನಿಮಗೆ ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ ಸ್ಪೆಸಿಫಿಕೇಷನ್ ಓಕೆ ಅಂದರೆ ತಗೋಬೋದು. ಕ್ಯಾಮ್ರಾ ಇನ್ನೊಂಚೂರು ಚೆನ್ನಾಗಿರ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಸೊ ಇದು ಬಿಟ್ಟರೆ ಏನೋ ಸ್ಪೆಷಲ್ ಇದೆ ಅಂತ ಅನ್ನಿಸ್ತಿಲ್ಲ. ಸ್ವಲ್ಪ ಚೆನ್ನಾಗಿದೆ ಅಂತ ನೋಡಿ, ಬ್ಯಾಟ್ರಿ ದೊಡ್ಡದಾಗಿದೆ ಮತ್ತು ಡಿಸ್ಪ್ಲೇ ರಿಫ್ರೆಶ್ ರೇಟ್ ಜಾಸ್ತಿ ಇದೆ. ಟಚ್ ಸ್ಯಾಮ್ಸಂಗ್ ರೇಟು ಏನೋ ಜಾಸ್ತಿ ಅಂತಾರೆ, ಬಟ್ ನನಗೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ತಕ್ಕಂಗೆ ಡಿಸ್ಪ್ಲೇ, ಲುಕ್ಕು, ಪರ್ಫಾರ್ಮೆನ್ಸು, ಕ್ಯಾಮ್ರಾ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಉಳಿದೆಲ್ಲ ನಾರ್ಮಲ್ ಆಗಿದೆ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.